ಮದುವೆ ಆದಮೇಲೆ ಜಗಳಗಳು ಸಹಜ, ಆದರೆ ಇವ್ರದ್ದು ತುಂಬಾ ಆಗ್ಬೋದು. ಏನು ಸರ್ ಹೀಗೆಲ್ಲ ಹೇಳಿ ನಮ್ಮನ್ನೆಲ್ಲ ಹೆದರಿಸ್ತಾ ಇದ್ದೀರಾ? ರವಿ ಅವರೇ, ನಿಮಗೆ ಗೊತ್ತು, ಹೊಟ್ಟೆಪಾಡಿಗಾಗಿ ಜ್ಯೋತಿಷಿ ಹೇಳೋನಲ್ಲ ನಾನು. ನಿಮ್ಮನ್ನು ಎದುರಿಸೋ ಅಗತ್ಯ ನನಗೇನಿದೆ ಹೇಳಿ? ಜಾತಕದಲ್ಲಿ ಗ್ರಹಗತಿಗಳು ಹೇಗಿದೆಯೋ ಅದನ್ನು ನೋಡಿ ಹೇಳ್ತಾ ಇದ್ದೀನಿ. ಈ ಹುಡುಗಂಗೆ ಅಪ್ಪ ಇಲ್ಲ ಅಲ್ವಾ? ಹೌದು ಸರ್. ಅಮ್ಮ ಇದ್ದು ಏನೂ ಪ್ರಯೋಜನ ಇಲ್ಲ. ಇನ್ನು ಸೋದರರ ಸ್ಥಾನ ಶತ್ರು ಸ್ಥಾನದಲ್ಲಿದ್ದಾರೆ ಅಂತ ತೋರಿಸ್ತಾ ಇದೆ. ಇಲ್ಲ ಸರ್, ಅವರೆಲ್ಲರೂ ತುಂಬ ಪ್ರೀತಿಯಿಂದ ಒಂದಾಗೇ ಇದ್ದಾರೆ. ಅದು ಈಗ ಮಾತ್ರ. ಈ ಹುಡುಗಿ ಹೋದ್ಮೇಲೆ ಸಮಸ್ಯೆ ಅಂತ ಹೇಳೋ ಬದಲು ಯುದ್ಧ ಅಂತಲೇ ಹೇಳ್ಬೋದು. ಇದೇನು ಈ ಥರ ಹೇಳ್ತಾ ಇದ್ದೀರಾ ಸರ್? ಅವ್ರ ಮನೆಯವರೆಲ್ಲ ತುಂಬ ಒಳ್ಳೆಯವರು. ಅಮ್ಮ, ಚಿನ್ನು ಚೂರಿ ಚುಚ್ಚಿದ್ರೆ ಏನೂ ಆಗಲ್ವಾ? ಸರ್, ಇದಕ್ಕೇನಾದರೂ ಪರಿಹಾರ ಇದೆಯಾ? ಪರಿಹಾರ ಅನ್ನೋದು ಏನೂ ಇಲ್ಲ. ಅದೆಲ್ಲ ಸುಮ್ಮನೆ ನಮ್ಮ ನೆಮ್ಮದಿಗೋಸ್ಕರ ಮಾಡ್ಕೋಬೇಕು ಅಷ್ಟೇ. ದೇವ್ರ ಮೇಲೆ ಭಾರ ಹಾಕಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಒಟ್ಟಿನಲ್ಲಿ ಈ ಜಾತಕದ ಫಲ ಈ ಥರ ಇದೆ. ಅಮ್ಮ, ನಾನೀಗ ಹೇಳ್ತಾ ಇದ್ದೀನಿ ಅಂತ ನನ್ನ ತಪ್ಪು ತಿಳ್ಕೊಬೇಡಿ. ಈಗ ನಿಶ್ಚಿತಾರ್ಥ ಅಷ್ಟೇ ತಾನೇ ಆಗಿರೋದು. ಸಾಧ್ಯ ಆದರೆ ನೀವು ಬೇರೆ ಹುಡುಗನ ನೋಡೋದೇ ಒಳ್ಳೆಯದು. ಸುಮತಿ, ಇವರು ಸ್ವಾಮಿ ಅಂತ ನನ್ನ ಆಫೀಸಲ್ಲೇ ಕೆಲಸ ಮಾಡೋದು, ನನ್ನ ಸೀನಿಯರು. ನಮಸ್ತೆ. ಇವರು ತುಂಬ ಚೆನ್ನಾಗಿ ಜಾತಕ ನೋಡ್ತಾರೆ. ಅದಕ್ಕೆ ನಮ್ಮ ಯಶ ಮತ್ತೆ ಶ್ರೀರಾಮ್ ಜಾತಕ ತೋರಿಸೋಣ ಅಂತ ಅವ್ರನ್ನ ಕರ್ಕೊಂಬಂದೆ. ಓ, ಅಲ್ಲ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ಈ ಜಾತಕ ಕುಂಡಲಿ ಇದರೆಲ್ಲ ಏನಿರುತ್ತೆ? ಎಲ್ಲ ನಮ್ಮ ಮನಸ್ಸು, ಶ್ರದ್ಧೆ ಇದರಲ್ಲೇ ಎಲ್ಲ ಇರುತ್ತೆ ಅಲ್ವೇ? ಸರ್, ಇಲ್ಲಿ ನನ್ನದೇ ಒಂದು ಅಭಿಪ್ರಾಯ ಇರುತ್ತೆ, ನಿಮ್ಮದೇ ಒಂದು ಅಭಿಪ್ರಾಯ ಇರುತ್ತೆ, ಅವ್ರದ್ದೇ ಒಂದು ಅಭಿಪ್ರಾಯ ಇರುತ್ತೆ. ಎಲ್ಲದಕ್ಕಿಂತ ಮಿಗಿಲಾಗಿ ಆ ದೇವರ ಅಭಿಪ್ರಾಯ ಅಂತ ಒಂದಿರುತ್ತೆ ಅಲ್ವಾ? ಎಲ್ಲ ಆ ಥರನೇ ನಡೆಯೋದು. ಸರಿ, ನಾನು ಬರಲಾ? ಸರಿ ಸರ್. ಮಗಳು ಮದುವೆ, ನೀವು ಬರಲೇಬೇಕು. ಖಂಡಿತ. ಬಾವ, ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ. ಹಾ, ಜನನಿ ಜನನಿ, ಈಗಷ್ಟೇ ಪ್ರಿಂಟ್ ಆಗಿ ಬಂದಿದೆ ಇನ್ವಿಟೇಷನ್ನು. ಒಂದ್ಸಲಿ ಪೂರ್ತಿ ನೋಡ್ಕೊಂಡ್ಬಿಡು. ಸುಮತಿ, ಇದನ್ನು ಮೊದಲು ತೊಗೊಂಡೋಗ್ಬಿಟ್ಟು ದೇವ್ರ ಮುಂದೆ ಇಟ್ಬಿಡು. ಇನ್ನು ಪ್ರಿಂಟ್ ಆಗಿ ಬರುತ್ತೆ, ಆಮೇಲೆ ಅದನ್ನ ಬೀಗರೆ ಕಳಿಸ್ಬೇಡ. ನೋಡಮ್ಮ ಒಂದ್ಸಲಿ. ರೀ, ಅವ್ರ ಮನೆಗೆ ನಾವೇ ಹೋಗ್ಕೊಡೋದು ಒಳ್ಳೇದಲ್ವಾ? ಇಲ್ಲಮ್ಮ, ನಾನು ಗುಣಶೇಖರ್ಗೆ ಫೋನ್ ಮಾಡಿದ್ದೆ. ನೀವು ಇದಕ್ಕೋಸ್ಕರ ಏನು ಬರಬೇಕಾಗಿಲ್ಲ, ನೀವು ಇದನ್ನು ಪಾರ್ಸಲು ಕೊರಿಯರ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಕಳಿಸಿದ್ರಾಯ್ತು. ಸರಿ ಇದೆಯಲ್ಲಮ್ಮ? ಅವ್ರು ಹೇಳ್ತಾರೆ ಅಂತ ನಾವು ಕೊಡದೇ ಇರೋದಕ್ಕಾಗತ್ತಾ? ನಾವೇ ಡೈರೆಕ್ಟಾಗಿ ಹೋಗಿ ಕೊಟ್ಬಿಟ್ಟು ಬರೋಣ. ಸುಮತಿ, ನಾನು ಹೇಳೋದನ್ನ ಕೇಳಿ. ಯಾಕೆ ಏನು ಅಂತ ಕೇಳಬೇಡಿ. ನಾವು ಅಲ್ಲಿಗೆ ಹೋಗಿ ಕೊಡಬೇಕು, ಕೊಡಲೇಬೇಕು. ನೀವು ಅವ್ರಿಗೆ ಈಗಲೇ ಫೋನ್ ಮಾಡಿಬಿಟ್ಟು ಹೇಳಿ, ನಾಳೆ ನಾವು ಅಲ್ಲಿಗೆ ಬರ್ತಾ ಇದ್ದೀವಿ ಅಂತ. ಆಯ್ತಮ್ಮ, ನೀನು ಇಷ್ಟು ಹೇಳ್ತೀಯ ತಂದಮೇಲೆ ನಾನು ಅವ್ರಿಗೆ ಫೋನ್ ಮಾಡಿ ಬರ್ತಾ ಇದ್ದೀವಿ ಅಂತ ಹೇಳಿಬಿಡ್ತೀನಿ.
ನಿನ್ನ ಮೊದಲು ಅದನ್ನು ದೇವ್ರ ಮುಂದೆ ಇಟ್ಬಿಡು. ನೀನು ಸರಿ ನೋಡ್ಬಿಡಮ್ಮ. ಮಾವ ಇಲ್ಲಿ ನೋಡಿ, ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಂ ಚೆನ್ನಾಗಿದೆ. ಶಕ್ತಿ ನಾಯಕ್, ಜನನಿ ಶ್ಯಾಮ್ ಸುಂದರ್. ಹುಡುಗನ ಜಾತಕದಲ್ಲಿ ಕುಜ ದೋಷ ಇದೆ. ಮದುವೆ ಆದಮೇಲೆ ಜಗಳಗಳು ಸಹಜ, ಆದರೆ ಇವ್ರದ್ದು ತುಂಬಾನೇ ಆಗ್ಬೋದು. ಈ ಹುಡುಗಿ ಹೋದ್ಮೇಲೆ ಸಮಸ್ಯೆ ಅಂತ ಹೇಳೋ ಬದಲು ಯುದ್ಧ ಅಂತಾನೆ ಹೇಳ್ಬೋದು. ಸಾಧ್ಯ ಆದರೆ ನೀವು ಬೇರೆ ಹುಡುಗನ ನೋಡೋದೇ ಒಳ್ಳೆಯದು. ಅಲ್ವ ಗುಣ? ಈಗಿನ ಕಾಲದಲ್ಲಿ ಲೆಕ್ಕಪತ್ರ ಮಾಡೋದಕ್ಕೆ ಅದೇನೇನೋ ಮಷಿನ್ಗಳು ಬಂದ್ರು, ನೀನಿನ್ನೂ ಕೈಯಿಂದಾನೆ ಲೆಕ್ಕ ಮಾಡ್ತೀಯಲ್ಲ ಕಂದ. ಅಮ್ಮ, ಅದೇನು ಕಂಪ್ಯೂಟರ್ ಬಂದ್ರು ಕೈ ಲೆಕ್ಕ ಬಾಯಿ ಲೆಕ್ಕ ಮಾಡ್ದಂಗಿರುತ್ತಮ್ಮ. ಗುಣ ನೋಡಿದೆ. ಅಪ್ಪ ಯಾವಾಗ ಬಂದ್ರಿ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ಈಶ್ವರಿ ಅಕ್ಕ ಒಂದ್ ನಿಮಿಷ ಕರಿತೀನಿ. ಅಣ್ಣ ಅವ ಯಾವಾಗ ಬಂದ್ರಿ? ಹೇಗಿದ್ದೀರಾ? ಪರವಾಗಿಲ್ಲಪ್ಪ. ಬನ್ನಿ ಕೂತ್ಕೊಳ್ಳಿ. ಅಪ್ಪ ಅಪ್ಪ ಬಾಪ ಕೂತ್ಕೋ. ಪರವಾಗಿಲ್ಲಮ್ಮ. ಅಮ್ಮನಿಗೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳಿದ್ದಲ್ಲ, ಮಾಡ್ಸಾಯ್ತು. ಹೌದಪ್ಪ, ಯಾವಾಗ ಮಾಡಿಸ್ದೆ? ಅದನ್ನ ನಿನಗೆ ಹೇಳಬೇಕು ಅಂತಾನೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ. ಫೋನೇ ತಗೊಳ್ಳೋದಿಲ್ವಲ್ಲಮ್ಮ ನೀನು? ಒಳಗಡೆ ಇದೀನಿ, ಬಾರೋ. ಬಂದೆ. ಏನು ನಿಶ್ಚಿತಾರ್ಥ ದಿನ ನಾಪತ್ತೆ ಆದವನು ಇವತ್ತು ಬರ್ತಾ ಇದೆಯಾ ಆಸಾಮಿ? ಅಣ್ಣ, ಊರಲ್ಲಿ ತುಂಬಾ ಕೆಲಸ ಆಯ್ತಲ್ಲ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಗೋಯ್ತು. ಊರಲ್ಲಿ ನಿಂಗೆ ತುಂಬಾ ಕೆಲಸ ಇರುತ್ತಲ್ಲ. ಏನಾದ್ರು ತಿಂತೀಯಾ, ಕುಡಿತೀಯಾ? ಬೇಡ ಅಣ್ಣ, ಕಾಫಿ ಎಲ್ಲ ಕುಡ್ಕೊಂಡೇ ಬಂದೆ. ಸರಿ, ಹಾಗಾದ್ರೆ ಬಾ, ಇಲ್ಲಿ ಕೂತ್ಕೋ ಬಾ. ಬೇಡ ಅಣ್ಣ, ಏನೋ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ತಿದ್ರು ಅನ್ಸುತ್ತೆ. ನಾನು ಆಮೇಲೆ ಬರ್ತೀನಿ ಅಣ್ಣ. ಇರೋ ಮುಖ್ಯವಾದ ವಿಷಯ ಮಾತಾಡೋಕ್ಕೆ ಮುಖ್ಯವಾದ ವ್ಯಕ್ತಿಗಳು ಬೇಕಲ್ವೇನೋ? ಅಂಥ ಮುಖ್ಯವಾದ ವ್ಯಕ್ತಿಗಳು ಸದ್ಯಕ್ಕಿಲ್ಲಿ ಯಾರೂ ಇಲ್ಲ. ಈಗೇನಾದ್ರು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಂದ್ರೆ ನಿನ್ನ ಜೊತೆ ಮಾತ್ರ. ಅಪ್ಪ ನೀನ್ ಹೇಳಪ್ಪ. ಡಾಕ್ಟ್ರು ಏನೇನೋ ಪರೀಕ್ಷೆಗಳು, ಔಷಧಿ ಕೊಡಿಸ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ತುಂಬಾ ಖರ್ಚಾಗತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರಪ್ಪ. ಗುಣ, ಊರವರೆಲ್ಲರೂ ಕಣ್ಣಿಗೆ ಕಾಣೋ ಹಾಗೆ ಇವರು ಲಾರಿ ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡಿಕೊಟ್ರು ನೋಡು.
ಈಗ ನಾವು ಅವ್ರಿಗೋಸ್ಕರ ಖರ್ಚು ಮಾಡ್ಲೇಬೇಕಲ್ವಾ? ಅವ್ರ ಅಮ್ಮನ್ಗೆ ರಾಜೋಪಚಾರ ಮಾಡ್ಬೇಕು ತಾನೆ. ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಹಾಳಾಗೋದ್ರೂ ಪರವಾಗಿಲ್ಲ, ಅವ್ರ ಅಮ್ಮಂಗೆ ಮಾತ್ರ ತುಂಬಾ ಚೆನ್ನಾಗಿ ಉಪಚಾರ ಮಾಡಿ ಚಿಕಿತ್ಸೆ ಕೊಡಿಸ್ಬೇಕು ನೋಡು. ನೋಡ ಮಹೇಶ್ವರಿ, ನಾನಿಲ್ಲಿ ಯಾರ ಹತ್ರನೂ ಏನು ಬೇಡೋದಕ್ಕೆ ಬಂದಿಲ್ಲ. ಅಂಥ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ. ಭಗವಂತ ನನಗೆ ಕಷ್ಟ ಕೊಟ್ಟಿದ್ದಾನೆ, ಆದರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿನೂ ಕೊಟ್ಟಿದ್ದಾನೆ. ಇವ್ರ ಹತ್ರ ಕೈ ಚಾಚಬೇಕಾಗಿ ಬಂದಿಲ್ಲ ನನಗೆ. ಅಂತ ಒಂದು ಪರಿಸ್ಥಿತಿ ನನಗೆ ಬಂದ್ರೆ ನಿಮ್ಮ ಅಮ್ಮಂಗೆ ವಿಷ ಕೊಟ್ಟು ನಾನೇ ಅವಳನ್ನ ಸಾಯಿಸ್ಬಿಡ್ತೀನಿ. ಅಪ್ಪ, ಈ ಹಾಳು ಮನೆ ದುಡ್ಡು ನನಗೆ ಬೇಡ. ರೀ, ಎಲ್ಲಿ ಬಂದ್ಬಿಟ್ಟು ಏನ್ ಮಾತಾಡ್ತಾ ಇದ್ದೀರಾ? ನೋಡಪ್ಪ, ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ನನ್ನ ಮಗನ ಹತ್ರ ಮಾತಾಡ್ತಾ ಇದ್ದೀನಿ. ಈಶ್ವರಿ, ನಾನು ನನ್ನ ಮನೆನ ಮಾರಿ ಅಮ್ಮನಿಗೆ ಚಿಕಿತ್ಸೆ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ನೀನು ಬಂದು ಒಂದು ರುಜುವು ಮಾಡಬೇಕು. ನಿನಗೆ ಬಂದು ರುಜುವು ಮಾಡಕ್ ಆಗತ್ತಾ ಇಲ್ವಾ? ಅಲ್ಲಮ್ಮ, ಈ ವನವಾಸದಿಂದ ನಿನಗೆ ಅರ್ಧ ದಿನಾನೂ ಬಿಡು ಸಿಗೋದಿಲ್ವೇನಪ್ಪ? ಈಶ್ವರಿ, ಈ ಮನೆ ನಂದು. ನಮ್ಮನೆ ಬಂದು ನನ್ನ ಮಗನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಸರಿಯಾಗಿರೋದಿಲ್ಲ. ಆಹಾ, ದೊಡ್ಡ ಪಾಳೆಗಾರರ ವಂಶ ಇವ್ರದ್ದು. 100 ಎಕರೆ ಜಮೀನ್ ಮಾರ್ತಾ ಇದ್ದಾನೆ. ಅದಕ್ಕೆ ಈ ರಾಜಕುಮಾರಿಯ ಸಹಿ ತಗೊಳ್ಳೋದಕ್ಕೆ ನಮ್ಮನೆವರೆಗೂ ಪಾದ ಬೆಳೆಸಿದಾನೆ. ಇರ್ಪೆ ಎತ್ತು ಬದುಕಾದ್ರೂ ಇಲ್ಲಿ ಬಂದು ಮಾಡೋ ದಿಮಾಕಿಗೇನು ಕಡಿಮೆ ಇಲ್ಲ. ಏಯ್, ಹೊರಗಡೆ ಹೋಗಿ ಮಾತಾಡಕ್ಕೆ ಹೇಳೋಣ. ನೋಡಿ ಬಾ, ನಿಮ್ಮ ಮಗಳನ್ನ ನೋಡ್ಕೊಂಡು ಹೋದ ಮೇಲೆ ನಮಗೆ ಕೋಟಿ ಕೋಟಿ ಲಾಭ ಬಂತು ಅಂತ ಬಂದ್ರಿ. ಈ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದ್ರೆ ಚಿನ್ನದ ತಟ್ಟೆಯಲ್ಲಿ ಕೂರಿಸ್ಕೊಂಡು ಅವಳನ್ನ ನೋಡ್ಕೋತೀನಿ ಅಂದ್ರಿ. ಆದ್ರೆ ಇವತ್ತು ನನ್ನ ಮಗಳು ಈ ಮನೆಯಲ್ಲಿ ತಟ್ಟೆ ಲೋಟ ತೊಳಿತಾ ಇದ್ದಾಳೆ, ಮೂಲೆಯಲ್ಲಿ ಕೂತಿದ್ದಾಳೆ. ಅವಳ ಯೋಗ್ಯತೆಗೆ, ಅವಳ ವಿದ್ಯೆಗೆ, ಅವಳ ರೂಪಿಗೆ ಅಷ್ಟೇ ಯಾಕೆ, ಅವಳ ಕಾಲ್ ಧೂಳ್ಗೂ ಸಮ ಇಲ್ಲ ನಿಮ್ಮ ಮಗ. ಈಶ್ವರಿ, ನನ್ನ ಹತ್ರ ಮಾತಾಡಿ, ಅವಳ ಹತ್ರ ಏನ್ ಮಾತಾಡ್ತೀರಿ? ಯಾಕೆ? ಸತ್ಯ ಹೇಳಿದ್ರೆ ಉರಿಯುತ್ತೆ ಅಲ್ವಾ? ಏಯ್, ಅಪ್ಪ ಬೇಡಪ್ಪ. ಈಶ್ವರಿ, ನಿನ್ನ ನಾನು ಮನಸಾರ ಕ್ಷಮೆ ಬಿಡ್ತೀನಿ ಕಣಮ್ಮ. ನಿನಗೆ ಯಾವ ಕಡೆಯಿಂದಲೂ ಸಮಾನನಾಗದೇ ಇರೋಂಥವನಿಗೆ ನಿನ್ನ ಕಟ್ಟಿ ಹಾಕ್ಬಿಟ್ನಲ್ಲಮ್ಮ. ಎಂಥ ನರಕಕ್ಕೆ ನಾನೇ ನಿನ್ನ ನನ್ನ ಕೈಯಾರ ತಳ್ಳಿಬಿಟ್ನಲ್ಲಮ್ಮ. ಏನ್ ಬೇಕು ನಿಂಗೆ? ಏನ್ ಬೇಕು ನಿಂಗೆ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಚರ್ಮ ಸುಳಿದ್ಬಿಡ್ತೀನಿ. ಮನೆಗೆ ಬಂದ್ಯಾ, ಬಂದ್ ಕೆಲಸ ಮುಗಿಸಿದ್ಯಾ, ಮುಗಿಸ್ಕೊಂಡು ಹೊರಟ್ಯಾ, ಅಷ್ಟೇ ಇರ್ಬೇಕು. ಅನ್ಬಿಟ್ಟು ನಾನು ಸುಮ್ಮನೆ ಕೂತಿದ್ದೀನಿ ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದಂಗೆ ಹೋದ್ರಿದ್ರೆ ನಾಲ್ಗೆ ಕಟ್ಟಿಸ್ಬಿಡ್ತೀನಿ. ಬಡವ ರಾಸ್ಕಲ್. ಏನ್ ಮುಖ ನೋಡ್ತಿದ್ಯಾ? ಕಳ್ಳನ ಮಕ್ಕಳು ಮನೆಗೆ ಬಂದ್ಬಿಡ್ತಾರೆ, ಮರ್ಯಾದೆ ಬೇಕಂಡ್ರು ನಿಮ್ಗೆ? ಇಷ್ಟೇ, ಇದೇ ನಾನು ಕೊಡೋ ಮರ್ಯಾದೆ.
ಇನ್ನೊಂದು ಮಾತು ಹೆಚ್ಚಿಗೆ ಬಂತು ಅಂತಂದ್ರೆ ಇರೋ ಮರ್ಯಾದೆನು 3 ಕಾಸಿಗೆ ಆವಾಜ್ ಹಾಕ್ಬಿಡ್ತೀನಿ. ಹೊಟ್ಟೆಗೆ ಅನ್ನ ತಿನ್ನೋರಾಗಿದ್ರೆ ಮಾನ ಮರ್ಯಾದೆ ಅನ್ನೋ ಶಬ್ದದ ಅರ್ಥ ಮಾತ್ರ ಗೊತ್ತಿರ್ಬೇಕಿತ್ತು. ಎಲ್ಲೋ ಗಡ ಬಿಡ್ದಾಗ ನಿಂತ್ಕೊಂಡಿದ್ಯಾ? ಹೇಳಿದ್ರೆ ಅರ್ಥ ಆಗ್ತಿದ್ದಾನೆ? ಆಯ್ತು. ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ತುಳಿದೇ ಸಾಯ್ಸಾಕ್ಬಿಡ್ತೀನಿ ನಾನು. ಹೇಳಿ ಸರ್ ಸರ್ ಶ್ರವಣ ಬನ್ನಿ, ಬರಬೇಕು ಬೀಗರು. ಬನ್ನಿಮ್ಮ ಬನ್ನಿ ಬನ್ನಿ. ಏನಾಯ್ತು ಸರ್? ಏನೋ ತಾವು ಕೋಪದಲ್ಲಿದ್ದ ಹಾಗಿದ್ದೀರಿ. ಏನಾಯ್ತು ಸರ್? ಯಾಕೋ ಬೈತಾ ಇದ್ದೀರಿ? ಏನಿಲ್ಲ ಶ್ರವಣ, ನನ್ನ ಮಗ ಎಷ್ಟೇ ಒಳ್ಳೇದು ಮಾಡಿದ್ರು ಕೆಟ್ಟದೇ ಬಯಸ್ತಾರೆ. ಅದು ನನಗೆ ನಿಯತ್ತಿಲ್ಲ. ಕಾಚಡ ಜನ. ನೀವು ಏನೇ ಮಾಡಿ ಶಾಮಣ್ಣ, ಅವ್ರ ಬುದ್ಧಿ ಬಿಡೋದಿಲ್ಲ. ನನಗೆ ಆಗಲ್ಲ ಶಾಮಣ್ಣ, ಈ ಕಳ್ಳತನ ಸುಳ್ಳು ಬುರುಕತನ ಇದಾಗಲ್ಲ ನನಗೆ. ನನಗೆ ಅಲರ್ಜಿ, ಅದು ಮೈ ತುಂಬ್ಕೊಂಡ್ಬಿಟ್ಟಿದ್ದಾನೆ ಇವನು. ಅದಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ತಾನೆ. ನನ್ಗೆ ಬೇರೆ ಕೋಪ ಜಾಸ್ತಿ. ಅದಕ್ಕೆ ಸರಿ ಇದೆ ಸರ್, ತಾವು ಏನು ಮಾಡಿದ್ರು ತುಂಬ ಸರಿಯಾದ್ದನ್ನೇ ಮಾಡ್ತೀರಿ. ನ್ಯಾಯ ಇರುತ್ತೆ ಅದರಲ್ಲಿ. ಹೌದು. ನಂಗೆ ಮರತ, ಇವರು ನನ್ನ ಹೆಂಡತಿ ಈಶ್ವರಿ ಇದ್ದಾಳಲ್ಲ, ಅವಳಪ್ಪ ರಾಮಚಂದ್ರ ಅವರು ಅಂತ ನನ್ನ ಮಾವ. ತಮ್ಮ ಬಗ್ಗೆ ತುಂಬ ಹೇಳ್ತಾರೆ ಸರ್. ಮಾವ, ಇವರು ನಮ್ಮ ಶಕ್ತಿಗೆ ಹುಡುಗಿ ನೋಡಿದೀವಲ್ಲ, ಜನನಿ ಅಂತ, ಅವಳ ಅಪ್ಪ ಅಮ್ಮ ಬೆಂಗಳೂರಿಂದ ಬಂದಿದ್ದಾರೆ. ಇದೇನು ಸರ್ ದಿಢೀರಂತ ಹೊರಟ್ಬಿಟ್ರು? ಇಲ್ಲ ಶ್ರವಣ, ತುಂಬ ಒಳ್ಳೆ ಮನುಷ್ಯ. ಶಿಸ್ತು ಜಾಸ್ತಿ. ಎಲ್ಲೂ 1 ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ. ಅದು ಮಗಳ ಮನೆ ಆದರೂ ಅಷ್ಟೇ, ದೇವಸ್ಥಾನ ಆದರೂ ಅಷ್ಟೇ, ಬಂದ ಕೆಲಸ ಮುಗೀತಾ ಹೋಗ್ತಾ ಇರ್ತಾರೆ. ಅಣ್ಣ, ನಾನು ಹುಡುಕ್ತೀನಿ. ಅದನ್ನು ಮತ್ತೆ ಹೇಳೋದೇನಿದೆ, ಮುಗೀತಲ್ಲ ಕೆಲಸ. ಹಟ್. ಏನಪ್ಪ ಇದೇನಪ್ಪ ಬಾಗ್ಲಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದೀಯಾ? ಅಯ್ಯೋ ಬನ್ನಿ ಬನ್ನಿ. ಅಯ್ಯೋ ಶಾಮಣ್ಣ, ಬನ್ನಿ 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 ಬನ್ನಿಮ್ಮ. ಕೂತ್ಕೊಡಿ. ಹಾ, ಶಾಮಣ್ಣ ಕಾಫಿ. ರಂಭಾ, ಕಾಫಿ ತಗೊಂಬಮ್ಮ. ರಂಭಾ ಯಾರು ಸರ್? ರಂಭಾ ನಮ್ಮನೆ ಕೆಲಸದವರು. ಕೂತ್ಕೊಡಿ. ಲಗ್ನ ಪತ್ರಿಕೆ ತಗೊಂಬಂದ್ರ? ಇರ್ಲಿ 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 ಇರ್ಲಿ, ಒಳಗಡೆ ಇರ್ಲಿ, ನಿಮ್ಗೆ ಆಮೇಲೆ ಕೊಡ್ಬೇರಂತೆ. ಫಸ್ಟ್ ನೀವು ಬೀಗರಿಗೆ ಕೊಟ್ಬಿಡಿ. ನಾನು ಹೇಳದೆ ನಿಮ್ಗೆ, ಸುಮ್ಮನೆ ತೊಂದರೆ ತಗೋಬೇಡಿ, ಎಲ್ಲ ನಾನೇ ನೋಡ್ಕೋತೀನಿ ಅಂತ. ಅಷ್ಟು ದೂರದಿಂದ ಇದಕ್ಕೋಸ್ಕರ ಏನಕ್ಕೆ ಬರ್ಬೇಕಿತ್ತು? ಹಾಗಲ್ಲ, ಅವ್ರು ಬೇಡ ಅಂತಾನೆ ಹೇಳಿದ್ರು, ನಾನೇ ಒತ್ತಾಯ ಮಾಡಿ ಕರ್ಕೊಂಡ್ ಬಂದೆ. ಅದು ಸರಿ ಬಿಡಿ, ಹೆಂಡತಿ ಮಾತು ಮೀರೋಕ್ಕಾಗತ್ತೆ? ನಾವೇ ಬಂದು ಕೊಟ್ರೆ ಒಂದ್ ಮರ್ಯಾದೆ, ನಮಗೂ ಸಮಾಧಾನ, ಅದಕ್ಕೆ ಹೇಳ್ದೆ. ಸಂತೋಷ ಸಂತೋಷ. ಇದಕ್ಕೆ ಮನೆಯವರೆಲ್ಲ ಇರ್ಬೇಕಲ್ಲ. ಇವನು ಚಂದ್ರ ಇಲ್ಲ ಅಣ್ಣ, ಇಲ್ಲೆಲ್ಲ ಹೋಗಿದ್ದಾನೆ, ಬಂದ್ಬಿಟ್ಟ ಅಣ್ಣ. ನಿಮ್ಗೆ ನಾನು ಮುಖ್ಯವಾದವರೊಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಯಾರು ಸರ್?
ರಂಬಾ ಹೋ 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 ಸಂಬಾ ಹೋ 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 ರಂಬಾ ಹೋ 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 ಸಂಬಾ ಹೋ 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 ಹೋ. ಕಾಫಿ. ನಮ್ಮ ಪರಿಚಯ ಆದ ತುಂಬಾ ಸಂತೋಷವಾಯ್ತಾಯಿ ನನಗೆ. ಅಯ್ಯೋ ನಂಗೂ ತುಂಬಾ ಖುಷಿ ಆಯ್ತು. ಅಯ್ಯೋ ಇವಳ ಬಗ್ಗೆ ಹೇಳಿದ್ದಲ್ಲ ನಾನು. ಹೊರಗೋಗಿ ತಗೊಂಡೋಗ. ಒಂದು ನಿಮಿಷ. ಮಾಧುರಿ ಮಾಧುರಿ ಬಂದ್ಲು ನೋಡಿ. ಮಾಮ ಕೂತ್ಕೋ. ಮಾಧುರಿ ನಮ್ಮ ಒಬ್ಳು ತಂಗಿ, ಮುದ್ದಿನ ತಂಗಿ. ಇವಳಂತಂದ್ರೆ ನಮ್ಗೆ ಪಂಚಪ್ರಾಣ. ಅವಳು ಕೈಯಲ್ಲಿ ತೋರಿಸಿದ್ದನ್ನ ನಾವು ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀವಿ ಹಂಗೆ. ನಮಸ್ಕಾರಮ್ಮ. ಆವತ್ತು ನೀವು ಬಂದಾಗ ಅವಳು ಇಲ್ಲಿ ಇರ್ಲಿಲ್ಲ, ಹಾಸ್ಟೆಲ್ ಇರ್ಲಿ. ನಿಶ್ಚಿತಾರ್ಥ ದಿನಾನೂ ಅಷ್ಟೇ, ಅವಳಿಗೆ ಅವತ್ತು ಪರೀಕ್ಷೆ ಇತ್ತು. ಅದು ಇದೇನೋ ಬರೀತಿದ್ದಾಳು ಅವಳು. ಏನಮ್ಮ ಅದು? IAS ಐಡಲ್ ಅಂಡ್ ಸ್ಲೀಪಿ ಇರ್ಬೇಕು. ಅಂದ್ರೆ ಸೋಮಾರಿ ಅಂತ.